ಬಿಗ್ ಬಾಸ್ ನೋಡ್ತೀರಾ ನೀವು? ಹೌದು, ನೋಡ್ತಾ ಇದ್ದೀನಿ ಮೇಡಮ್. ಯಾರ್ ಫೇವ್ರೆಟ್ ಕಂಟೆಸ್ಟೆಂಟ್? ಗಿಲ್ಲಿ ಯಾಕೆ ಗಿಲ್ಲಿ ಇಷ್ಟ? ಅವ್ರ ಕಾಮಿಡಿ ಚೆನ್ನಾಗಿರುತ್ತೆ, ಚೆನ್ನಾಗಿ ಎಲ್ಲರಿಗೂ ನಗಿಸ್ತಾರೆ, ಎಲ್ಲರ ಜೊತೆನೂ ನಗುತ್ತಾ ಮಾತಾಡ್ಕೊಂಡು ಚೆನ್ನಾಗಿರ್ತಾರೆ ಅವರು, ಅದಕ್ಕೋಸ್ಕರ. ಓಕೆ, ಗಿಲ್ಲಿಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು ಅಂದರೆ ಕೆಲವೊಂದಿಷ್ಟು ಜನ ವೋಟ್ ಹಾಕ್ಸಿದ್ದಾರೆ, ಬ್ಯಾನರ್ ಕಟ್ಟಿ ಊರೂರಿಗೆ ಹೋಗಿ ಪ್ರಚಾರ ಮಾಡ್ತಿದ್ದಾರೆ, ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಾ? ನನ್ನ ಕಡೆಯಿಂದ ಆಲ್ರೆಡಿ ಓಟ್ ಹಾಕಿದ್ದೀನಿ. ನಾನು ನನಗೆ ಗೊತ್ತಿರೋರ ಕಡೆಯಿಂದ ಓಟ್ ಹಾಕ್ಸಿದ್ದೀನಿ. ನಾವು ಓಟ್ ಹಾಕಿದ್ದೀವಮ್ಮ, ನಮ್ಮ ಕಡೆ ಇರೋರೆಲ್ಲ ಓಟ್ ಹಾಕ್ಸಿದ್ದೀವಿ. ಖಂಡಿತ ಅವ್ರು ಗೆಲ್ಲಬೇಕು, ಅವ್ರಿಗೋಸ್ಕರ ನಾವು ಸಪೋರ್ಟ್ ಮಾಡ್ತೀವಿ. ನಮ್ಮ ಆಶೀರ್ವಾದನೂ ಅವ್ರಿಗೆ ಸದಾ ಇರಬೇಕು. ಎಲ್ಲರ ಕಡೆಯಿಂದ ಆಶೀರ್ವಾದ ಅವ್ರಿಗೆ ಸಿಕ್ಕಿ ಗೆದ್ದರೆ ತುಂಬ ಒಳ್ಳೆಯದು. ಖಂಡಿತ ನಮ್ಮವ್ರ ಸಪೋರ್ಟ್ ಖಂಡಿತ ಇರುತ್ತೆ, ಯಾಕಂದರೆ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಕಾಮಿಡಿನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ದೇವರ ಆಶೀರ್ವಾದ, ನಮ್ಮ ಮಂಗಳ ಪರಮೇಶ್ವರಿ ಆಶೀರ್ವಾದದಿಂದ ಅವ್ರು ಚೆನ್ನಾಗಿ ಗೆಲ್ಲಬೇಕು, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಮ್ಮ ಖಂಡಿತಾಗಿ. ಆಲ್ ದ ಬೆಸ್ಟ್ ಗಿಲ್ಲಿ. ಸರ್, ಬಿಗ್ ಬಾಸ್ ನೋಡ್ತೀರಾ? ಖಂಡಿತ ನೋಡ್ತೀನಿ ಮೇಡಮ್. ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಈ ಸಲ? ಗಿಲ್ಲಿ ನಟ. ಗಿಲ್ಲಿ ನಟ. ವೋಟ್ ಹಾಕಿದ್ದೀರಾ? ಯಾಕೆ ಗಿಲ್ಲಿನೇ ಗೆಲ್ಲಬೇಕು? ಅಂದರೆ ಅವನು ಸ್ಪಾಂಟೇನಿಯಸ್ಸು, ಬೇರೆಯವರೆಲ್ಲ ಕಿತ್ತಾಡ್ಕೊಂಡು ಸಾಯ್ಬೇಕಾದ್ರೆ ಅವನೊಬ್ಬ ಇಡೀ ಕರ್ನಾಟಕ ಜನತೆನ ನಗಿಸ್ಬೇಕು ಅಂತ ಇದ್ದಾನೆ. ಆಮೇಲೆ ಏನೇ ಇದ್ರೂ ಬರ್ತಾ ಇರುತ್ತೆ, ಅದು ಯಾವುದು ಪ್ರೀ ಪ್ಲ್ಯಾಂಡ್ ಅವೆಲ್ಲ ಇಲ್ಲ. ಏನಾದರೂ ಒಂದು ಟಕ್ಕರ್ ಹೆಂಗೆ ಕೊಡ್ತಾನೆ ಅಂದರೆ ಅವರು ಮುಟ್ಟು ನೋಡ್ಕೋಬೇಕು, ವಾಪಸ್ ಮಾತಾಡಬಾರ್ದು. ಅಷ್ಟು ಬಡವ್ರ ಹುಡುಗ, ಅಷ್ಟು ಕಷ್ಟಪಟ್ಟು ಮೇಲೆ ಬಂದು ಎಲ್ಲರನ್ನೂ ನಗ್ಸೋಕ್ಕೋಸ್ಕರ ಅಷ್ಟು ಚೆನ್ನಾಗಿ ಆಡ್ತಾನೆ, ಅದಕ್ಕೆ ನಮ್ಗೆ ಅವ್ನು ಇಷ್ಟ. ಓಕೆ, ಬೇರೆ ಕಂಟೆಸ್ಟೆಂಟ್ಗಳು ಕೂಡ ತುಂಬ ಚೆನ್ನಾಗಿ ಆಡಿದಾರಲ್ವಾ, ಅವ್ರು ಯಾಕೆ ಗೆಲ್ಲಬಾರ್ದು? ಯಾರು ಆಡಿದ್ದಾರೆ ಮೇಡಮ್? ಯಾರು ನಗ್ಸಿದ್ದಾರೆ ಅವನ್ನ ಬಿಟ್ಬಿಟ್ಟು? ಹಾಗಾದ್ರೆ ನಗಸ್ತವ್ರು ಮಾತ್ರ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಎಲ್ಲರೂ ನಗ್ಸಿರೋರೆ ಮೇಡಮ್ ಗೆದ್ದಿರೋದು, ಅದಕ್ಕೆ ಎಂಟರ್ಟೈನರ್ ಸಿಂಪಲ್. ಅದು ಟಾಸ್ಕ್ ಇರಲಿ ಏನಾದರೂ ಆಗಿರಲಿ, ಬಟ್ ಎಲ್ಲ ಜನತೆನ ಹೆಂಗೆ ಈಗ ಎಷ್ಟೊಂದು ಜನ ಕೆಲಸ ಎಲ್ಲ ಇದು ಮಾಡ್ಕೊಂಡು ಬಂದು ಆ ಟೆನ್ಷನು ಪ್ರೆಷರ್ ಎಲ್ಲ ಇರ್ತಾರೆ. ಆ ಬಿಗ್ ಬಾಸ್ ನೋಡೋದೇನಕ್ಕೆ ಎಂಟರ್ಟೈನ್ಮೆಂಟು. ಆ ಎಂಟರ್ಟೈನಿಂಗ್ ಆಗಿದ್ದಾಗ ಅದು ಇಷ್ಟ ಆಗುತ್ತೆ. ಬೇರೆಯವರೆಲ್ಲ ಬರೀ ಕಿತ್ತಾಡ್ಕೊಂಡು ಈಗ ನಮ್ಮ ಮನೇಲಿ ಕಿತ್ತಾಡ್ತೀವಿ, ಎಲ್ಲರೂ ಕಿತ್ತಾಡ್ತಾನೆ ಇದ್ದರೆ ಏನೂ ಬೆಲೆ ಇರಲ್ಲ. ಅದಕ್ಕೆ ಗಿಲ್ಲಿ ಅಂದರೆ ನಮಗೆ ಇಷ್ಟ ಮೇಡಮ್. ಓಕೆ, ಹೋದ್ಸಲ ಹನುಮಂತು 5 ಕೋಟಿ ವೋಟ್ ತಗೊಂಡಿದ್ರು, ಈ ಸಲ ಗಿಲ್ಲಿ ಎಷ್ಟು ವೋಟ್ ತಗೋಬಹುದು ಅಂತ ಅನ್ಸುತ್ತೆ? ಈಸಿ 50 crores ಪ್ಲಸ್ ಹೋಗುತ್ತೆ ಮೇಡಮ್, ಆರಾಮ್ಸೆ. ಆಲ್ರೆಡಿ ಇವಾಗ ಒಂದು ಇನ್ಸ್ಟಾಗ್ರಾಮ್ ಬಂದಾಗ 200K ಇತ್ತು, ಈಗ ಆಲ್ರೆಡಿ 1.5 million ಆಗಿದೆ. ಹೋಗ್ತಾ ಇರುತ್ತೆ ಅದು ಹಂಗೆ ನೋಡಿ. ಅದೇ ಜನ ಮೆಚ್ಚೋದು ಅಂದರೆ ಹಿಂಗೇನೆ. ಅವ್ನ ಒಳಗಡೆ ಆಚೆ ಏನಾಗ್ತಿದೆ 1% ಅವ್ನಿಗೆ ಗೊತ್ತಿಲ್ಲ. ಬಂದ ಮೇಲಂತೂ ಸಿಕ್ಕಾಬಿಟ್ಟೆ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ. ಅವ್ನ ಮನ್ಸು ನೋಡ್ಬಿಟ್ಟೆ ಫ್ಯಾನ್ಸ್ ಆಗಿರೋದು ಅವ್ನಿಗೆ, ಸಿಂಪಲ್. ಓಕೆ, ಆಲ್ ದಿ ಬೆಸ್ಟ್ ಅಂತ ಹೇಳಿ ಗಿಲ್ಲಿಗೆ. ಆಲ್ ದ ಬೆಸ್ಟ್ ಗಿಲ್ಲಿ ನಟ, ಗೆದ್ದು ಬಾ.